ನಮಸ್ಕಾರ ಸ್ನೇಹಿತರೆ. ಕನ್ಯಾ ರಾಶಿಯವರು ಜೀವನದಲ್ಲಿ ಬಹಳ ಕಷ್ಟ ನಷ್ಟಗಳನ್ನು ಅನುಭವಿಸಿರುತ್ತಾರೆ. ಆದರೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ, ನಮಗೆ ಅದೃಷ್ಟ ಕೈ ಹಿಡಿತಿಲ್ಲ ಅನ್ನುವರು ಯಾವ ದಾರಿಯಲ್ಲಿ ಹೋಗಬೇಕು, ಯಾವ ಕೆಲಸವನ್ನು ಮಾಡಬೇಕು, ಅವರ ಲಕ್ ಸೀಕ್ರೆಟ್ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಅದಕ್ಕೂ ಮುನ್ನ ನೀವು ಕನ್ಯಾ ರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಕನ್ಯಾ ರಾಶಿಯವರು ಇತರರಿಗಿಂತ ಗ್ರಹಿಕೆಯಲ್ಲಿ ಮೊದಲಿರುತ್ತಾರೆ. ಅವರು ಇತರರ ಬಗ್ಗೆ ಎಷ್ಟು ಗಮನವಿಡುತ್ತಾರೆ ಎನ್ನುವುದನ್ನು ತಿಳಿದುಕೊಳ್ಳಲು ಅಸಾಧ್ಯ. ಅವರು ಒಳ್ಳೆಯ ಸ್ನೇಹಿತರು ಮತ್ತು ಕೇಳುಗರು ಎಂದು ನೀವು ಭಾವಿಸಬಹುದು. ಮೊದಲೇ ನಿಮ್ಮ ಬಗ್ಗೆ ಎಲ್ಲವನ್ನ ತಿಳಿದಿರುತ್ತಾರೆ, ಆದ್ದರಿಂದ ಮೋಸ ಹೋಗಬೇಡಿ. ಕನ್ಯಾ ರಾಶಿಯವರು ತಮ್ಮ ಬತ್ತಳಿಕೆಯಲ್ಲಿ ಅನೇಕ ತಂತ್ರಗಳನ್ನು ಹೊಂದಿರುತ್ತಾರೆ, ಆದ್ದರಿಂದ ಇವರ ಬಗ್ಗೆ ಎಚ್ಚರವಾಗಿರಿ. ಸಮಸ್ಯೆಯನ್ನ ಕ್ಷಣ ಮಾತ್ರದಲ್ಲಿ ಬಗೆಹರಿಸುವ ಕೌಶಲ್ಯದಿಂದ ಹಿಡಿದು ಕಷ್ಟಕರವಾದ ವಿಷಯಗಳ ಬಗ್ಗೆ ಮಾತನಾಡುವ ಚಾತುರ್ಯವನ್ನ ಇವರು ಹೊಂದಿರುತ್ತಾರೆ. ಕನ್ಯಾ ರಾಶಿಯ ಅಧಿಪತಿ ಬುಧನಾಗಿರುತ್ತಾನೆ. ಹಾಗೂ ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಎಮರಾಲ್ಡ್ ಅಂದರೆ ಹಸಿರು ಬಣ್ಣದ ಸ್ಟೋನ್ ಅನ್ನ ಧರಿಸಿದರೆ ಅವರಿಗೆ ಅದೃಷ್ಟ ಅನ್ನೋದು ಬರುತ್ತೆ. ಜಾತಕವನ್ನ ನೋಡಿ ಬುಧ ಒಳ್ಳೆಯ ಸ್ಥಾನದಲ್ಲಿದ್ರೆ ಮಾತ್ರ ಈ ಹಸಿರು ಸ್ಟೋನ್ ಧರಿಸಿಕೊಳ್ಳಿ. ಹಾಗೆ ದಶಗನುಸಾರವಾಗಿ ಧರಿಸುವುದು ನಿಮಗೆ ತುಂಬಾ ಉತ್ತಮ ಫಲವನ್ನ ತಂದುಕೊಡುತ್ತೆ. ಕೆಲವೊಬ್ಬರ ಜಾತಕದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯವಾಗಿ ಸಾಮಾನ್ಯ ವ್ಯಕ್ತಿಯಂತೆ ಜೀವನವನ್ನ ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯೋಗ ಇಲ್ಲದೆ ಇದ್ದರೂ ಕೂಡ ಅಭಿವೃದ್ಧಿ ಆಗ್ತಾ ಇರ್ತಾರೆ. ಅದಕ್ಕೆ ಮೂಲ ಕಾರಣ ಅವರ ಜಾತಕವನ್ನ ಪರಿಶೀಲನೆ ಮಾಡಿಕೊಂಡು ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ ಅಂತ ಹೇಳಿ ಅವರು ತಿಳಿದುಕೊಂಡಿರ್ತಾರೆ. ಈ ಒಂದು ಕನ್ಯಾ ರಾಶಿಯವರು ಸಕ್ಸಸ್ ಆಗೋದಕ್ಕೆ ಮಾಡಬೇಕಾದಂತಹ ಪರಿಹಾರಗಳು ಏನು ಅಂದರೆ, ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಪಡುವಂತಹ ಕಷ್ಟಗಳು, ಅವರು ಎದುರಿಸಿರುವಂತಹ ನೋವುಗಳು ಏನು ಅಂತ ಅಂದರೆ ಮುಖ್ಯವಾಗಿ ಸಾಲ ಬಾಧೆಯನ್ನ ಎದುರಿಸ್ತಾ ಇರ್ತಾರೆ. ಒಂದು ದುಡ್ಡು ಹೊರಗಡೆ ಕೊಟ್ಟು ಸಿಕ್ಕಿ ಹಾಕಿಕೊಂಡಿರ್ತಾರೆ. ಇಲ್ಲ ಅಂದರೆ ದುಡ್ಡನ್ನ ಸಾಲವಾಗಿ ತೆಗೆದುಕೊಂಡು ಅದನ್ನ ತೀರಿಸೋಕಾಗದೆ ಒದ್ದಾಟದ ಜೀವನವನ್ನ ನಡೆಸ್ತಾ ಇರ್ತಾರೆ. ಹಾಗೆ ಕನ್ಯಾ ರಾಶಿಯವರ ಜೀವನದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿರುತ್ತವೆ. ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರಗಳನ್ನು ನೀವು ಪರಿಪೂರ್ಣವಾಗಿ ಮಾಡುವುದರಿಂದ ನಿಮಗೆ ಉತ್ತಮ ಫಲ ದೊರಕುತ್ತದೆ. ಈ ಕನ್ಯಾ ರಾಶಿಯವರ ಬಗ್ಗೆ ಹೇಳಬೇಕಂದ್ರೆ ಒಂದು ಅದ್ಭುತ ರಾಶಿ. ಸ್ವಲ್ಪ ನಾಚಿಕೆ ಸ್ವಭಾವ ಇದ್ದರೂ ಕೂಡ ಮನಸ್ಸಿನಲ್ಲಿರುವಂತಹ ವಿಚಾರಗಳನ್ನು ಆಚೆ ವ್ಯಕ್ತಪಡಿಸುವುದರಲ್ಲಿ ಯಾವುದೇ ರೀತಿಯ ಹಿಂಜರಿಕೆ ಅವರಿಗೆ ಇರುವುದಿಲ್ಲ. ಸಿಕ್ಸ್ ಸೆನ್ಸ್ ಅನ್ನೋದು ಕೂಡ ತುಂಬ ಚೆನ್ನಾಗಿ ಕನ್ಯಾ ರಾಶಿಯವರಿಗೆ ಕೆಲಸ ಮಾಡುತ್ತೆ. ಸೇವಾ ಮನೋಭಾವ ಖಂಡಿತವಾಗಿಯೂ ಇರುತ್ತೆ. ನರ್ಸ್ ಅಥವಾ ಡಾಕ್ಟರ್ ಆಗುವಂಥದ್ದು, ಸರ್ವಿಸ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವುದಾಗಿರಬಹುದು, ಉತ್ತಮ ಮಟ್ಟದ ಜೀವನವನ್ನು ನಡೆಸಬಹುದು ಅನ್ನೋ ದೊಡ್ಡ ಮನಸ್ಥಿತಿಯನ್ನು ಕನ್ಯಾ ರಾಶಿಯವರು ಹೊಂದಿರುತ್ತಾರೆ. ಕ್ರಮಬದ್ಧವಾಗಿ ಗುಣಮಟ್ಟದ ಜೀವನವನ್ನು ನಡೆಸಬೇಕು. ಹೇಗೇಗೋ ಜೀವನ ನಡೆಸುವುದು ಇವರಿಗೆ ಆಗಿ ಬರೋದಿಲ್ಲ, ಇಷ್ಟವೂ ಕೂಡ ಆಗೋದಿಲ್ಲ. ಈ ರಾಶಿಯವರು ಭಾಷೆ ಮೇಲೆ ಒಳ್ಳೆಯ ಹಿಡಿತ ಇರುತ್ತದೆ. ಅಲ್ಲದೆ ಹಲವಾರು ರೀತಿಯ ಭಾಷೆಗಳನ್ನು ಕಲಿಯುವ ಪ್ರವೃತ್ತಿ ಕೂಡ ಈ ರಾಶಿಯವರಿಗಿರುತ್ತದೆ. ಯಾರಿಗಾದರೂ ಏನಾದರೂ ಹೇಳಿಕೊಡಬೇಕು ಅನ್ನುವಾಗ ಅವರಿಗೆ ಶಿಕ್ಷಕರಾಗಿ ಕೆಲಸ ಮಾಡಿದಾಗ ತುಂಬ ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಬಿಸ್ನೆಸ್ ವ್ಯವಹಾರ ಈ ರಾಶಿಯವರಿಗೆ ಸರಿ ಹೊಂದುವುದಿಲ್ಲ. ಒಂದು ಸಲ ಕೈ ಹಿಡಿದ್ರೆ ಕೊನೆಯವರೆಗೂ ಕೂಡ ನಿಮ್ಮ ಕೈ ಹಿಡಿದುಕೊಂಡು ಹೋಗುತ್ತಾರೆ. ಯಾರಿಗೆ ಕೈ ಹಿಡಿಯುತ್ತೆ, ಯಾರಿಗೆ ಕೈ ಹಿಡಿಯೋದಿಲ್ಲ ಅನ್ನೋದು ನಿಮ್ಮ ಜಾತಕವನ್ನು ನೋಡಿ ತಿಳಿದುಕೊಳ್ಳಬೇಕಾಗುತ್ತೆ. ಅದರಲ್ಲಿ 6 ಮತ್ತು 7ನೇ ಮನೆಯಲ್ಲಿ ಯಾರಿದ್ದಾರೆ ಅನ್ನೋದು ತುಂಬ ಮುಖ್ಯ. ನೀವು ಒಬ್ಬ ವೈದ್ಯನಾಗಿ ಕೆಲಸ ಮಾಡುತ್ತಿದ್ದರೆ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ದಿನದಿಂದ ದಿನಕ್ಕೆ ನೀವು ಫೇಮಸ್ ಆಗಿ ಹೆಸರು ಪಡೆದು ಅಭಿವೃದ್ಧಿ ಹೊಂದುತ್ತೀರಾ. ಈ ವೈದ್ಯಕೀಯ ವೃತ್ತಿ ಅಥವಾ ಕೆಲವೊಂದು ಸರ್ವಿಸ್ ಸೆಕ್ಟರ್ಗಳಲ್ಲಿ ನೀವು ಮಾಡುವ ಕೆಲಸಗಳು ನಿಮ್ಮ ಮನಸ್ಸಿಗೆ ಇಷ್ಟವಾಗುತ್ತೆ. ಇದರಿಂದ ನಿಮ್ಮ ಮನಸ್ಸಿಗೂ ಸಂತೋಷ ಸಿಗುತ್ತೆ. ಹಾಗೆ ಉತ್ತಮವಾದ ಮುಖಭಾವವಿರುತ್ತೆ. ನೋಡಲು ಬಹಳ ಆಕರ್ಷಕವಾಗಿ ಕಾಣಿಸುತ್ತಾರೆ. ಅವರ ಮುಖದಲ್ಲಿ ಒಂದು ಹೊಳಪು ಅನ್ನೋದು ಇರುತ್ತೆ. ಇವರು ತುಂಬ ಚೂಸಿ ಆಗಿರ್ತಾರೆ. ಯಾವುದೇ ವಸ್ತುವಾದರೂ ತುಂಬ ಹುಡುಕೋದನ್ನು ತೆಗೆದುಕೊಳ್ತಾರೆ. ಇನ್ನು ಇವರ ನೆನಪಿನ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಯಾವುದೇ ವಿಷಯವಾಗಲಿ ಬಹಳ ನೆನಪಿನಲ್ಲಿಟ್ಟುಕೊಳ್ಳುವಂತಹ ಸ್ವಭಾವದವರು. ಇದರಲ್ಲಿ 10% ಜನಕ್ಕೆ ನೆನಪಿನ ಶಕ್ತಿ ತುಂಬ ಕಮ್ಮಿ ಇರುತ್ತೆ. ಹಾಗೆ ಉಳಿದ 90% ಮಂದಿ ತುಂಬ ಚೆನ್ನಾಗಿ ನೆನಪಿನ ಶಕ್ತಿಯನ್ನು ಹೊಂದಿದ್ದು ಚೆನ್ನಾಗಿ ಎಲ್ಲವನ್ನ ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ. ಹಾಗೆ ಎಲ್ಲ ಕೆಲಸವನ್ನ ಮಾಡುತ್ತಾರೆ. ಇನ್ನು ದೇಹಕ್ಕೆ ಸಂಬಂಧಪಟ್ಟಂತೆ ವ್ಯಾಯಾಮ, ಬಾಡಿ ಬಿಲ್ಡಿಂಗ್ ಬಗ್ಗೆ ಕನ್ಯಾ ರಾಶಿಯವರು ಸ್ವಲ್ಪ ಕಡಿಮೆ ಗಮನ ಕೊಡುತ್ತಾರೆ. ಫಿಟ್ನೆಸ್ ಕಡೆ ಗಮನ ಇರುತ್ತೆ, ಆದರೆ ಬಾಡಿ ಬಿಲ್ಡರ್ಗಳಾಗಬೇಕು ಅನ್ನುವ ವಿಚಾರಗಳನ್ನು ತಲೆಗೆ ಹಾಕಿಕೊಳ್ಳುವುದಿಲ್ಲ. ಇನ್ನು ಕನ್ಯಾ ರಾಶಿಯವರು ರುಚಿಯಾದ ಊಟವನ್ನು ಮಾಡಬೇಕು.
ಯಾವುದೇ ಇರಲಿ ರುಚಿಯಾದ ಊಟವನ್ನು ಮಾಡಬೇಕು ಅಂತ ಯಾವಾಗಲೂ ಆಸೆ ಹೊಂದಿರುತ್ತಾರೆ. ಒಟ್ಟಿನಲ್ಲಿ ಒಳ್ಳೆ ಊಟ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಅಂದುಕೊಳ್ತಾರೆ. ಇದೇ ವಿಚಾರ ಎಲ್ಲೋ ಒಂದು ಕಡೆಯವರಿಗೆ ಮುಳ್ಳಾಗಿ ಸ್ವೀಟ್ ಜಾಸ್ತಿ ತಿನ್ನುವುದರಿಂದ ಒಂದಷ್ಟು ಮಧುಮೇಹದಂತಹ ಸಮಸ್ಯೆಗಳು ವರ್ಕೌಟ್ ಮಾಡದೇ ಇರುವುದರಿಂದ ಸಿಹಿ ಕಾಯಿಲೆಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಕನ್ಯಾ ರಾಶಿಯವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಾಗ ಮಧ್ಯಮ ಫಲವನ್ನು ನಿರೀಕ್ಷಿಸಬಹುದು. ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯರಾಗಿರುವವರು ರಾಜಕಾರಣದಲ್ಲಿ ಕೆಲಸಗಳು ಕುಂಠಿತವಾಗುವ ಸಾಧ್ಯತೆಗಳು ಕಂಡುಬರುತ್ತವೆ. ಒಂದು ಸಲ ಅದೃಷ್ಟ ಈ ಕನ್ಯಾ ರಾಶಿಯವರ ಕೈ ಹಿಡಿದರೆ ನೀವು ಯಾವುದೇ ಫೀಲ್ಡ್ನಲ್ಲಿ ಇರಲಿ ಅವರು ತುಂಬ ಮೇಲೆ ಹೋಗುತ್ತಾರೆ. ಆದರೆ ಅದೃಷ್ಟ ಕೈ ಹಿಡಿಯೋದೇ ಸ್ವಲ್ಪ ಲೇಟ್. ಯಾವುದೇ ಬಿಸ್ನೆಸ್ ಮಾಡ್ತಾ ಇರಿ, ಕೈ ಹಿಡಿಯೋದು ಸ್ವಲ್ಪ ಲೇಟ್. ಆದರೆ ಒಂದು ಸಲ ಕೈ ಹಿಡಿದರೆ ನೀವು ತಿರುಗಿ ನೋಡದಂಥ ಯಶಸ್ಸು ನಿಮಗೆ ಸಿಗುತ್ತೆ. ಇನ್ನು ಕನ್ಯಾ ರಾಶಿಯವರು ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಏನು ಮಾಡಬೇಕು, ಅದೃಷ್ಟ ಬದಲಾಗುವುದಕ್ಕೆ ಯಾವ ಕೆಲಸ ಮಾಡಬೇಕು ಅಂತ ತಿಳಿಸಿಕೊಡ್ತೇನೆ ನೋಡಿ. ಮೊದಲೇ ಹೇಳಿದ ಹಾಗೆ ಕನ್ಯಾ ರಾಶಿಯ ಅಧಿಪತಿ ಬುಧನಿಗೆ ಸಂಬಂಧಪಟ್ಟಂತಹ ಈ ಸುಲಭವಾದ ತಂತ್ರವನ್ನು ಮಾಡುವುದರಿಂದ ಖಂಡಿತವಾಗಲೂ ನೀವು ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಬುಧ ಗ್ರಹವನ್ನು ಕಂಟ್ರೋಲ್ ಮಾಡುವಂಥದ್ದು ಶ್ರೀ ಮಹಾವಿಷ್ಣು. ಹಾಗಾಗಿ ರಾಮ ಅಥವಾ ವಿಷ್ಣುವಿನ ಸ್ವರೂಪವಾಗಿರುವಂತಹ ಯಾವುದೇ ದೇವಾಲಯಕ್ಕೆ ನೀವು ತೆರಳಿ ಆ ದೇವಸ್ಥಾನಗಳಲ್ಲಿ ಒಂದಷ್ಟು ಭಜನೆಯಲ್ಲಿ ತೊಡಗಿಕೊಳ್ಳುವುದು ನಿಮಗೆ ಉತ್ತಮವಾಗುತ್ತೆ. ಇದರಿಂದ ಉತ್ತಮ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ನಿಮಗೆ ಸಕ್ಸಸ್ ಸಿಗಬೇಕು ಅಂದರೆ ಬುಧ ಗ್ರಹ ಅನುಗ್ರಹದಿಂದ ಮಾತ್ರ ಅದು ಕೈಗೂಡುತ್ತೆ. ಇನ್ನೊಂದು ಕೆಲಸ ಏನು ಮಾಡಬೇಕು ಅಂದರೆ ಒಂದು ಹಸಿರು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಆ ಬಟ್ಟೆಯಲ್ಲಿ ಅರ್ಧ kgಯಷ್ಟು ಹೆಸರು ಬೇಳೆಯನ್ನು ಹಾಕಬೇಕು. ಹೆಸರು ಬೇಳೆ ಜೊತೆಯಲ್ಲಿ ಒಂದಷ್ಟು ತರಕಾರಿಗಳು, ಹಸಿರು ಬಣ್ಣದ ತರಕಾರಿಗಳನ್ನು ನೀವು ಆ ಬಟ್ಟೆಯಲ್ಲಿ ಸೇರಿಸಿ ಈಗ ನಾವು ಹೇಳುವಂಥ ಮಂತ್ರವನ್ನು 108 ಬಾರಿ ಜಪಿಸಬೇಕಾಗುತ್ತೆ. ಈ ಜಪ ಆದ ನಂತರ ನೀವು ಮಾಡಬೇಕಾದಂತಹ ಕೆಲಸ ಏನು ಅಂದರೆ ಈ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ವಿಷ್ಣು ದೇವಸ್ಥಾನದಲ್ಲಿ ಭಜನೆ ಮಾಡುತ್ತಿರುವಾಗ ಅಥವಾ ವಿಷ್ಣು ಸಹಸ್ರನಾಮವನ್ನು ಜಪಿಸುತ್ತಿರುವಾಗ ಅಲ್ಲಿ ಕೂತು ವಿಷ್ಣು ಸಹಸ್ರನಾಮವನ್ನು ಅಥವಾ ವಿಷ್ಣು ಮಂತ್ರವನ್ನು ಓದಬೇಕು. ಬಹಳಷ್ಟು ಜನ ಸೇರಿ ಶನಿವಾರದ ದಿನ ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ವಿಷ್ಣು ದೇವಸ್ಥಾನದಲ್ಲಿ ನಡೆಯುತ್ತೆ. ಉಳಿದ ದಿವಸ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಮಾಡಿ. ಶನಿವಾರದ ದಿನ ನೀವು ವಿಷ್ಣು ಅಥವಾ ರಾಮನ ದೇವಸ್ಥಾನದಲ್ಲಿ ಕುಳಿತುಕೊಂಡು ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಬೇಕು. ಸಾಮಾನ್ಯವಾಗಿ ಯಾರು ಭಜನೆ ಅಥವಾ ವಿಷ್ಣು ಸಹಸ್ರನಾಮ ಓದುತ್ತಿಲ್ಲ ಅಂದರೆ ನೀವು ಒಬ್ಬರೇ ಕುಳಿತು ಅದನ್ನು ಓದಿ. ಹಾಗೆ ಈ ಗಂಟನ್ನು ತೆಗೆದು ಹಾಕ್ಕೊಂಡು ಹೋಗ್ತಿರಲ್ಲ, ಅದನ್ನು ದೇವಸ್ಥಾನದ ಹೊರಗಡೆ ಇರುವ ಯಾರಾದರೂ ಬಡವರಿಗೆ ಇದನ್ನು ನೀಡುವುದರಿಂದ ನಿಮಗೆ ತುಂಬ ಉತ್ತಮ ಫಲಗಳು ಕೊಡುತ್ತೆ. ನೀವು ಇಲ್ಲಿ ಹೇಳಬೇಕಾದಂತಹ ಮಂತ್ರ ಏನು ಅಂದರೆ ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣಂ ಪ್ರತಿಮಾಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ಬುಧಂ ತಂ ಪ್ರಣಮಾಮ್ಯಹಂ. ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿದ ನಂತರ ವಿಷ್ಣು ಸಹಸ್ರನಾಮವನ್ನು ದೇವಸ್ಥಾನದಲ್ಲಿ ಓದಿದ ನಂತರ ದಾನದ ರೂಪದಲ್ಲಿ ಅದನ್ನು ಯಾರಾದರೂ ಬಡವರಿಗೆ ನೀವು ಕೊಡಬೇಕು. ಇದೇ ಕೆಲಸವನ್ನು ಎಲ್ಲೂ ಬಿಡದೆ 7 ವಾರಗಳು ಮಾಡಿದರೆ ಖಂಡಿತವಾಗಿ ನಿಮಗೆ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು 100ಕ್ಕೆ 100ರಷ್ಟು ದೂರವಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಗಂಡ ಹೆಂಡತಿ ನಡುವೆ ಜಗಳ ಇದ್ದರೆ, ಮನಸ್ತಾಪ, ಒಬ್ಬರನ್ನ ಕಂಡರೆ ಒಬ್ಬರಿಗೆ ಆಗೋದಿಲ್ಲ, ಶತ್ರುತ್ವ ಸಾಧಿಸುತ್ತಿದ್ದರೆ ನೀವು ಖಂಡಿತವಾಗಿ ಪರಿಹಾರವನ್ನು ಮಾಡಿ. ಇನ್ನು ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂದರೆ ಪರಿಹಾರವನ್ನು ಮಾಡಿ. ಹಾಗೆ ಜೀವನದಲ್ಲಿ ಅಭಿವೃದ್ಧಿನೇ ಇಲ್ಲ ಅನ್ನುವರು ಎಲ್ಲ ಬರೀ ಲಾಸ್, ನಾನು ಅಂದುಕೊಂಡಿದ್ದೆಲ್ಲ ಉಲ್ಟಾ ನಡೀತಾ ಇದೆ, ಇದ್ಯಾವುದು ಆಗ್ತಾ ಇಲ್ಲ ಅಂತ ಅಂದುಕೊಂಡಿದ್ದೀರಾ, ಅಂಥವರು ಕೂಡ ಈ ಪರಿಹಾರವನ್ನು ಮಾಡಿ. ಹಾಗೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು, ಎಷ್ಟೇ ಡಾಕ್ಟರ್ಗೆ ತೋರಿಸಿದರೂ ಏನೇ ಹೇಳಿದರೂ ಇದು ಏಳಿಗೆ ಆಗ್ತಾ ಇಲ್ಲ, ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ರು, ನಿಮಗೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ ಎನ್ನುವರು ಈ ಪರಿಹಾರವನ್ನು ಖಂಡಿತವಾಗಿ ಮಾಡಿ. ಇದನ್ನು ಮಾಡಿದರೆ ಕನ್ಯಾ ರಾಶಿಯವರು ಖಂಡಿತವಾಗಿಯೂ ಅಭಿವೃದ್ಧಿಯನ್ನು ಕಾಣ್ತಾರೆ. ಇನ್ನು ಹಸಿರು ಬಣ್ಣದ ತರಕಾರಿಗಳು ಅಂದರೆ ಯಾವುದಾದರೂ ತರಕಾರಿಯನ್ನು ಹಾಕಬಹುದು. ಅದು ಹಸಿರಾಗಿದ್ದಾಗ ಹಾಕಿ, ಆಮೇಲೆ ಅದು ಬಣ್ಣ ಬದಲಾದರೆ ಪರವಾಗಿಲ್ಲ. ಹಸಿರಾಗಿದ್ದಾಗ ತರಕಾರಿಗಳನ್ನು ದಾನ ಮಾಡಿ. ಅದು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಬಾರದು. ನಾವು ಏನೇ ಕೆಲಸ ಮಾಡಿದ್ರೂ ಇನ್ನೊಬ್ಬರಿಗೆ ಉಪಯೋಗವಾಗುವಂತೆ ಮಾಡಬೇಕು. ಆ ರೀತಿಯಾಗಿ ಕೊಡಿ, ಸಹಾಯ ಮಾಡಿ. ಇದರಿಂದಾಗಿ ನಿಮ್ಮ ಕಷ್ಟಗಳು ಪರಿಹಾರ ಆಗೇ ಆಗುತ್ತೆ. ಈ ಮಾಹಿತಿಯನ್ನು ಕನ್ಯಾ ರಾಶಿಯ ನಿಮ್ಮ ಎಲ್ಲ ಸ್ನೇಹಿತರಿಗೂ ಹಾಗೂ ಸಂಬಂಧಿಕರಿಗೂ ಶೇರ್ ಮಾಡಿ. ಅವರು ಕೂಡ ಕಷ್ಟಗಳಿಂದ ಹೊರಬರುವಂತಾಗಲಿ, ನಿಮಗೂ ಒಳಿತಾಗುತ್ತೆ. ಕನ್ಯಾ ರಾಶಿಯವರ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.